ಹಾಕೊಂಡು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ, ಈಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇವತ್ತು ಏಕಾದಶಿ ಅಲ್ವಾ, ಹಾಗಾಗಿ ದೇವಸ್ಥಾನಕ್ಕೆ ಅಂಥೇಳಿ ಹೊರಟಿದ್ದೀವಿ. ಫುಲ್ ಆಚೆ ಕಡೆ ಮೋಡ ಇದೆ, ಚಳಿ ಇದೆ, ಗಾಳಿ ಇದೆ. ನಮ್ಮ ಸಿಸ್ಟರ್ಗೂ ಸ್ವಲ್ಪ ಜ್ವರ ಬಂದಿದೆ. ಈಗ ಅವನಿಗೆ ಸ್ವೆಟ್ರು ಟೋಪಿ ಹಾಕಿಸ್ಕೊಂಡು ಹೋಗಬೇಕು. ತಲೆ ಸ್ನಾನ ಬೇರೆ ಮಾಡಿಸಿದ್ದೀನಿ ಅವನ್ನ. ಇವತ್ತು ಏಕಾದಶಿ ಆಗಿರೋದ್ರಿಂದ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ಪಾದ ದರ್ಶನ ಮಾಡ್ಕೊಂಡು ಬರಬೇಕು. ದೇವಸ್ಥಾನಕ್ಕೆ ಹೋಗಿ ಈಗ ಹೊರಟಿದ್ದೀವಿ. ನಿಮಗೂ ದೇವ್ರ ದರ್ಶನ ಮಾಡಿಸ್ತೀನಂತೆ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ಉಲ್ಟಾ ಮಾಡ್ಕೊಂಡಲ್ಲೋ ತಮ್ಮ ನೆಗಡಿ ಮಾತಾಡ್ಕೊಂಬರಿ. ಇವತ್ತು ನೆಗಡಿ ಅದಕ್ಕೆ ಹೇಳೋದು ತಡಿಕೋಬೇಕು ಅಂತ ಅಂದಿಟ್ಟು. ಜಿಪ್ಪೇನು ಬೇಡ ಹಾಕ್ಲ, ಇದನ್ನ ಹಾಕೋತೀಯಾ? ಟೋಪಿ ಹಾಕ್ತೀನಿ. ಕಿವಿ ಗಾಳಿ ಹೋಗುತ್ತೆ ಚಿನ್ನಿ, ನೆಗಡಿ ಆಗಿದೆ ಮೊದಲೇ. ಸರಿ, ಅದು ಮಳೆ ಬಂದ್ರಷ್ಟೇ. ಅದು ಅಲ್ಲಿ ಗಾಡೀಲಿ ತೆಗೆದಿಟ್ಟು ಹೋಗುವಂತೆ ದೇವಸ್ಥಾನ ಒಳಗೆ ಹೋಗೋವಾಗ. ಇಲ್ಲ, ಅಲ್ಲಿ ದೇವಸ್ಥಾನ ಒಳಗೆ ಹೋಗ್ತೀವಲ್ಲ, ಆಮೇಲೆ ಮತ್ತೆ ಹಾಕೊಂತೆ ಏಟು. ಫ್ರೆಂಡ್ಸ್, ನಾವೀಗ ಇಲ್ಲಿ ಪಾಂಡುರಂಗ ಸ್ವಾಮಿ ದೇವಸ್ಥಾನ ಹತ್ತಿರಕ್ಕೆ ಬಂದಿದ್ದೀವಿ. ಹೊಟ್ಟೆ ನೋಯ್ತಿದ್ಯಾ? ಫ್ರೆಂಡ್ಸ್, ದೇವಸ್ಥಾನದಿಂದ ಬಂದ್ವಿ. ಫುಲ್ಲು ಮೋಡ ಆಗೈತಿ, ಚಳಿ ಬೇರೆ ಆಗ್ತಿದೆ. ದೇವಸ್ಥಾನದಿಂದ ಬರಬೇಕಾದ್ರೆ ಇಡ್ಲಿ ಪಾರ್ಸಲ್ ತೊಗೊಂಬಂದಿದ್ವಿ. ಇಡ್ಲಿ ತಿಂದು ಕುತ್ಕೊಂಡಿದ್ವಿ. ಯಾಕೋ ನೆಗಡಿ ಆದಂಗೆ ಆಗ್ತಿದೆ. ಫುಲ್ ತಲೆಭಾರ, ತಲೆನೋವು
ಮೂಗೊಂಥರ ಆಗ್ತಿದೆ, ಗಂಟ್ಲು ಕೆರೆದಂಗೆ ಆಗ್ತೈತೆ. ತಿಂದಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ವಿಕ್ಸ್ ಹಚ್ಕೊಂಡು ಮಲ್ಗೋಣ ಅಂದ್ಕೊಂಡಿದ್ದೀನಿ. ಫುಲ್ ಚಳಿ ಅಂದರೆ ಚಳಿ ಇದೆ, ಗಾಳಿನೂ ಜೋರು ಬಿಟ್ಟೈತೆ. ನಮ್ಮ ವಸಿಷ್ಠವರು ಚಳಿ ಆಗ್ತೈತೆ ಮಲ್ಕೊಂಡವ್ರೆ. ನಾನು ಕರಾಟೆ ಕ್ಲಾಸ್ಗೆ ಹೋಗಿದ್ಲು, ಮಾರ್ನಿಂಗ್ ಕ್ಲಾಸ್ ಇತ್ತು ಇವತ್ತು. ಈಗ ಬಂದಾಳೆ ಅವಳು. ಇನ್ನು ತಿನ್ನಬೇಕು. ಇವರೊಬ್ರು ಇಲ್ಲಿ ತಿಂದು ಬಿದ್ದು ಒದ್ದಾಡ್ತವ್ರೆ. ಬಟ್ಟೆ ಕಳಿ ಎದ್ದೇಳೋದು, ಐರನ್ ಮಾಡಿರೋ ಬಟ್ಟೆ, ಹಳೆ ಬಟ್ಟೆ ಹಾಕ್ಕೋಬೇಕು ಮನೇಲಿ ಇದ್ದಾಗ. ಎದ್ದೇಳ ಕಳಿಯನ್ನ. ಈಗ ನಿಮ್ಗೊಂದು ಬೇರೆ ಬಟ್ಟೆ ಹಾಕು, ಹಳೇದು. ಸಂಜೆ ಹಾಕೋ ಅಂತ ಎದ್ದೇಳು, ಮತ್ತೆ ಸಂಜೆವರೆಗೂ ಅಂದ್ರೆ ಗಲೀಜಾಗತ್ತೆ ಬಟ್ಟೆ. ಎದ್ದೇಳು. ಡ್ರೆಸ್ ನೋಡಿದೆ ಅಲ್ಲಿ, ಇದು ಶೀಘ್ರ ಬ್ಯೂಟಿ ಶೀಘ್ರ ಅಂತೀನೋ ಬೂಟಿಕ್ ಇಂಥದ ಸೇಮ್ ಟು ಸೇಮ್ ಹಾಕೊಂಬಂದಿದ್ರನು ಬೇರೆಯವ್ರು. ಹೇಳ್ಬೇಕು ಅಂತ ಅನ್ಕೊಂಡೆ, ನೆನಪಾಗ್ಲಿಲ್ಲ. ಈಗ ಡ್ರೆಸ್ ನೋಡಿ ಅವಳು ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು ಅಂತಾಳಲ್ಲ, ಅವಳದು ಇಂಥದ ಇತ್ತು. ನಿನ್ನ ಹಾಕೊಂಡಿಲ್ಲ. ನನಗೆ ನೋಡಿ ಒಂಥರ ಇವತ್ತು ಬೇಜಾರು ಅನ್ಸುತ್ತೆ. ಎಲ್ಲರ ಹತ್ರನೂ ನೋಡಿ, ನೀವು ಆನ್ಲೈನಲ್ಲಿ ಏನು ತಗೊಬಿಡಿ, ನಿಮ್ದನ್ನೇ ಇನ್ನು ಎಲ್ಲರೂ ಕೊಟ್ಟು. ಹಂಗಾಗುತ್ತೆ. ನೀವು ತೊಗೊಂಡಿದ್ದ ತಕ್ಷಣ ಎಲ್ಲ ಟ್ರೆಂಡ್ ಆಗ್ತವೆ. ಬಟ್ಟೆ ಹಾಕೋದು ಬೇಗ ಎದ್ದೋಳು. ಫೋನ್ ನೋಡಿದ್ರೆ ಏನಾಗುತ್ತೆ ಅಂತ ತೋರಿಸಿದೆ ತಾನೇ ನಾನು ನಿನ್ನೆ. ಏನಾಗತ್ತೆ? ಕಣ್ಣು ಹುಚ್ಚಿಡಿಯುತ್ತೆ. ಕಣ್ಣು ಅಷ್ಟಲ್ಲ, ಹುಚ್ಚಿಡಿಯುತ್ತೆ ಫೋನ್ ನೋಡಿದ್ರೆ. ಈಗ ಬೇರೆ ಬಟ್ಟೆ ಹಾಕೊಂಡು ಚೆನ್ನಾಗಿ ಆಟ ಆಡು, ಸೈಕಲ್ ಹೊಡಿ. ಈಗ ಒಂಚೂರು ಪಾಪು ಇಲ್ಲ ಕೆಳಗಡೆ ಮನೇಲಿ, ಸೈಕಲ್ ಹೊಡಿ ಸರಿನಾ? ಚಿರಸ್ವರ ಪಾಪು ಇಲ್ಲ, ಚಿರಸ್ವೀರ್ ಪಾಪು. ಬಾಯ್. ನಾವು ಮತ್ತೆ ಆಮೇಲೆ ಸಿಗ್ತೀವಿ ಫ್ರೆಂಡ್ಸ್. ಬಾಯ್. ನಾವು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಲ್ವಾ? ನಾನು ಮಧ್ಯಾಹ್ನ ಮಲಗಿದ್ನಲ್ಲ, ಈಗ ಎದ್ದಿದ್ದೀನಿ. ಸಂಜೆ ಆಗಿದೆ ಈಗ. ಟೈಮು ಸಂಜೆ ಅಂದರೆ ಒಂದು 5 ಗಂಟೆ ಆಗಿದೆ. ನಮ್ಮ ಮನೆಯವರು ಬಂದು ಎಬ್ಸಿದ್ರು. ಈಗ ಟೀ ಮಾಡಬೇಕಂತೆ. ಸಂಡೇ ಆಗಿರೋದ್ರಿಂದ ಬೇಗ ಬಂದವರೆ. ಟೀ ಮಾಡಬೇಕು. ಇನ್ನು ಇಲ್ಲಿ ಮಧ್ಯಾಹ್ನ ಊಟ ಮಾಡಿದ ಪಾತ್ರೆಗಳು ಹಾಗೆ ಇದೆ. ಟೀ ಮಾಡಿ ಕುಡಿದು ನಾವು ಈಗ ವಿಶಾಲ್ ಮಾರ್ಟಿಗೆ ಹೋಗಬೇಕು ಫ್ರೆಂಡ್ಸ್. ನಮ್ಮ ಊರಲ್ಲಿ ಹೊಸದಾಗಿ ಒಂದು ವಿಶಾಲ್ ಮಾರ್ಟ್ ಆಗಿದೆ. ನಾವು ಇವತ್ತು ಅಲ್ಲಿ ಹೋಗೋಣ ಅಂತಂದು ಅಂದ್ಕೊಂಡಿದ್ದೀವಿ. ನಾನು ಪ್ರತಿ ಸಲ ಊರಿಗೆ ಹೋದಾಗ ಹುಬ್ಳಿಗೆ ಹೋಗಿ ವಿಶಾಲ್ ಮಾರ್ಟಿಗೆ ಹೋಗಿ ಬರ್ತಿದ್ದೆ. ಏಕೆ? ಅಲ್ಲೇನಿಲ್ಲ. ಪ್ರತಿ ಸಲ ಊರಿಗೆ ಹೋದರೆ ನಾನು ಹುಬ್ಳಿಗೆ ಹೋಗಿ ವಿಶಾಲ್ ಮಾರ್ಟಿಗೆ ಹೋಗೇ ಬರ್ತಿದ್ದೆ. ಯಾಕಂದರೆ ಅಲ್ಲಿ ಅಷ್ಟು ಚೆನ್ನಾಗಿ ಸಿಗುತ್ತೆ. ಅಲ್ಲಿ ಬಟ್ಟೆಗಳಾಗಲಿ, ಪ್ರತಿಯೊಂದು ಹೋಮ್ ಐಟಮ್ಸ್ ಆಗಲಿ ಎಲ್ಲದೂ ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತು ಕಡಿಮೆ ರೇಟ್ಗೆ ಸಿಕ್ತಿತ್ತು. ನಾನು ಅದು ತೊಗೊಳೋದಕ್ಕೆ ಅಂತ ಹೇಳಿನೇ ವಿಶಾಲ್ ಮಾರ್ಟಿಗೆ ಹೋಗ್ತಿದ್ದೆ. ಗೊತ್ತಿಲ್ಲ ಅಪ್ಪಾಜಿ, ನೋಡು ಹೋಗು. ಆದರೆ ಇವಾಗ ನಮ್ಮೂರಲ್ಲೇ ವಿಶಾಲ್ ಮಾರ್ಟ್ ಆಗಿದೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇವಾಗ ಹುಬ್ಳಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋದು ತಪ್ಪು ಅಂತ ಅಂದ್ಕೊಳ್ತೀನಿ. ನೋಡಬೇಕು ಈಗ ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೆ ಅಂತ. ಬಟ್ ಹೋದವರೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿ ಇದ್ದಾವೆ ಬಟ್ಟೆಗಳು, ಅದರಲ್ಲೂ ಎಸ್ಪೆಷಲಿ ಬಟ್ಟೆಗಳು ಚೆನ್ನಾಗಿದ್ದಾವೆ ಅಂತವ್ರೆ. ಬ್ರ್ಯಾಂಡೆಡ್ ಬಟ್ಟೆಗಳೆಲ್ಲ ಕಡಿಮೆಗಿದಾವಂತೆ. ಏನವ ರೂಮಲ್ಲಿ ಇರ್ಬೇಕು ನೋಡು. ಈ ಮಕ್ಕಳ ಟಿ ಶರ್ಟ್ ಅಂತೂ 70-80 ರುಪೀಸ್ಗೆಲ್ಲ ಸಿಗುತ್ತೆ. ಈಗ ಹೋಗಿ ನೋಡಿಕೊಂಡು ಬರ್ತೀವಲ್ಲ ಗೊತ್ತಾಗುತ್ತೆ. ಬೇಗ ಟೀ ಕುಡಿದು ರೆಡಿ ಆಗಬೇಕು. ಮತ್ತು ಈಗ ಸಿಕ್ಕಾಪಟ್ಟೆ ತಲೆನೋವು, ಅಂದರೆ ನೆಗಡಿ ಬರೋ ಸಿಮ್ಟಮ್ಸ್ ಇದೆ. ಮೂಗುರಿ, ಕಣ್ಣುರಿ ಎಲ್ಲ, ಗಂಟ್ಲೂರಿ, ಕಿವಿ ನೋವು, ನೆಗಡಿ ಬರುತ್ತೆ. ಹಾಗಾಗಿ ಸಿಕ್ಕಾಪಟ್ಟೆ ಸುಸ್ತಾದಂಗೆ ಅನ್ನಿಸ್ತೈತೆ. ಬಡ ಟೀ ಕುಡಿದು ರೆಡಿಯಾಗಿ ಹೋಗಬೇಕು. ಮತ್ತು ಮಳೆ ಬೇರೆ ಬರುತ್ತೆ, ಮೋಡ ಆಗುತ್ತೆ, ಗಾಳಿ ಬೀಸ್ತಾ ಇದೆ. ಹೆಂಗಿರುತ್ತೆ ಏನು ಅಂತ ನಾನು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಏನೇನು ಬೈ ಚಾನ್ಸ್ ತೊಗೊಂಡ್ರೆ ಬಂದಮೇಲೂ ತೋರಿಸ್ತೀನಿ ಅಂತೆ ನಾನು ಏನು ತೊಗೊಂಡೆ ಅಂಥೇಳಿ. ಫಸ್ಟ್ ಟೈಮ್ ಅಲ್ವಾ ಹೋಗ್ತಿರೋದು, ನೋಡೋಕ್ಕಂತನಾದರೂ ಹೋಗಬೇಕು. ನೋಡಿ ಇಷ್ಟ ಆದರೆ ತೊಗೊಳ್ಳೋದು, ಇಲ್ಲಾಂದರೆ ನೆಕ್ಸ್ಟ್ ಟೈಮು ತೊಗೊಳ್ಳೋದು. ಮಲಗಿದ್ದೆ ನಾನು, ನಿದ್ದೆ ಬೇರೆ, ಮಾತ್ರೆ ತೊಗೊಂಡು ಮಲಗಿದ್ದೆ. ಹಾಗಾಗಿ ಸ್ವಲ್ಪ ತಲೆಭಾರ ಇನ್ನೂ ಇದೆ. ಅದು ನೆಗಡಿ ಅಷ್ಟು ಬೇಗ ಹೋಗಲ್ಲ. ನಾವು ಎಷ್ಟೇ ಮಾತ್ರೆ ತೊಗೊಂಡ್ರು, ಎಷ್ಟೇ ಡಾಕ್ಟ್ರಿಗೆ ತೋರಿಸಿದ್ರು ಅದು ಹೋಗೋದಿಲ್ಲ ನೆಗಡಿ. ಒಂದು 3 ಡೇಸ್ ಅಂತ ಆದರೂ ಇದ್ದೇ ಇರುತ್ತೆ. ಅಷ್ಟು ಸುಲಭಕ್ಕೆ ಕಮ್ಮಿ ಆಗಲ್ಲ. ಹಾಂ, ಟೀ ಬೇಕಾ? ಹಾಲು ಕೊಡ್ತೀನಿ. ಕಿರ್ಚಬೇಡ ನೀ. ಹಾಲು ಕೊಡ್ಲಿ?
ಮಕ್ಕಳು ಟೀ ಕುಡಿಬಾರ್ದು ಕಣವ. ನೋಡಿ ಫ್ರೆಂಡ್ಸ್ ಹೆಂಗೆ ಹುಡುಕ್ತಿರ್ತಾನೆ ಇವನು ಅಂದರೆ ಎಲ್ಲ ಅಡುಗೆದಿರುತ್ತೆ. ಈ ಸೆಕ್ಷನಲ್ಲಿ ಅಡುಗೆದಿರುತ್ತೆ. ಏನಾದರೂ ಚೆಲ್ಲಿದ್ರೆ ಏನವ ಬಿಸ್ಕೆಟಾ ಬಂತಂದವ್ರಲ್ಲ ಬಂತು ಬಿಸ್ಕೆಟ್ ಬರ್ನಲ್ಲಿಲ್ವ ಕವರು ಪಾತ್ರೆ ಸ್ಟ್ಯಾಂಡಿಗೆ ಹಾಕೋರಲ್ಲ ಪಪ್ಪ ಅಲ್ಲಿದೆ ನೋಡಿ ಬ್ಯಾಕ್ ಸೈಡ್ ಇದರಲ್ಲಿತ್ತು ಬಿಸ್ಕೆಟು. ಅಲ್ಲೇನಾರು ಚೆಲ್ಲಿದ್ರೆ ಏನು ಮಾಡ್ತೀಯ ಹೇಳು. ಇಲ್ಲೆಲ್ಲ ಅಡುಗೆದಿರುತ್ತೆ. ಚೆಲ್ಲಿದ್ರೆ ಆಯಿತು ಕತೆ. ಅದು ಆಟ ಆಡ್ಸೋಕ್ಕಿರಲ್ಲ ಮಾಲಲ್ಲಿ. ಇದು ಆಟ ಆಡೋ ಅಂಥ ಮಾಲ್ ಅಲ್ಲ ಚಿನಿ. ಅದು ಬೆಂಗಳೂರಲ್ಲಿರೋ ಮಾಲ್ಗಳಲ್ಲೆಲ್ಲ ಬರುತ್ತೆ ಆಟ ಆಡೋದು. ಇಲ್ಲಿ ಈ ಮಾಲ್ಗಳಲ್ಲೆಲ್ಲ ಬರೋಂಗಿಲ್ಲ. ಅರ್ಥ ಆಯ್ತಾ? ಬರಲ್ಲ. ಈ ಮಾಲಲ್ಲಿ ಪರ್ಚೇಸ್ ಮಾಡೋದು ಮನೆಗೆ ಐಟಮ್ಸ್ ಹೋಮ್ ಬರಲ್ಲ ಕಂದ ಆಟ ಆಡೋದು. ಫ್ರೆಂಡ್ಸ್ ಈಗ ಟೀ ಎಲ್ಲ ಚೆನ್ನಾಗಿ ಕುದೀತು. ಈಗ ಸೋಸ್ಕೊಂಡು ಟೀ ಬಂದು ತಿನ್ಕೊಂಡು ರೆಡಿ ಹಾಕ್ಕೊಂಡು ಹೋಗ್ತಾ ಇದೆ. ಬಂದು ಪಾತ್ರೆ ತೊಳ್ತೀನಿ ಫ್ರೆಂಡ್ಸ್. ಇಷ್ಟು ಪಾತ್ರೆ ಆಗಿದೆ ಇವಾಗ. ಸಿಂಕ್ ತುಂಬ ಹೋಗಿದೆ. ಇಲ್ಲಿ ಪಾತ್ರೆ ತೊಳೆಯೋದಿದ್ದಿದ್ದೆ. ಒಂದು ಕೈಲಿ ವ್ಲಾಗ್ ಮಾಡೋದು, ಒಂದು ಕೈಲಿ ಕೆಲಸ ಮಾಡೋದು. ಒಂದು ಗೆಸ್ ಮೇಲೆ ಸೋಸೋದು ಫ್ರೆಂಡ್ಸ್. ನೋಡಿ ಕರೆಕ್ಟಾಗಿ ಅಷ್ಟೇ ಸೋಸ್ತೆ. ತುಂಬಿ ಚೆಲ್ಲಲ್ಲ. ಯಾಕಂದರೆ ಅದು ಎಕ್ಸ್ಪೀರಿಯೆನ್ಸ್ ಇರೋ ಹೌಸ್ ವೈಫ್ಸ್ ಅಷ್ಟೇ ಅರ್ಥ ಆಗುತ್ತೆ. ದಬ ಸೋಸಿಬಿಟ್ರೆ ಚೆಲ್ಲೋಗ್ಬಿಡುತ್ತೆ. ತಗೊಳ್ಳಿ ಸರ್. ಪ್ಲೇಟ್ ಕೊಡಲಾ ಸರ್? ಪ್ಲೇಟಲ್ಲಿ ಇಕ್ಕೊಳವಾ ಪ್ಲೇಟಲ್ಲಿ? ಪೀಸ್ ಮಾಡಿಕೊಡ್ಬೇಕಾ? ಬೇಡ ಅದಂತಾರೋ ಅನ್ನೋಕೆ ಸೀನಿನ ಮೇಲೆ ಏನೋ ಫಸ್ಟ್ ಸಿಪ್ಪೆ ತಿನ್ನೋದು ನೋಡಿ ಫ್ರೆಂಡ್ಸಿಂದ. ಅವ್ರ ಮೇಲಿಂದ ಎಲ್ಲ ರೋಸ್ಟ್ ಆಗಿರುತ್ತಲ್ಲ ಅದನ್ನು ತಿಂತಾನೆ. ಕರಿ ರೀ ಸಾಕು. ನಾನು ಮಾಡಿರೋದೇ ಕಡಿಮೆ. ನಿಮಗೆಲ್ಲ ಹಾಲು ಹಾಕ್ಕೊಡ್ತೀನಿ ಬೇಕಾದರೆ. ಟೀ ಬೇಡ, ಹಾಲು ತಗೋ. ಹಾಲು ಹಾಕಿ ಒಂಚೂರು ತೋರಿ. ಸಂಜೆ ಆಗಿದೆಯಲ್ವಾ, ಕೈಕಾಲು ಮುಖ ತೊಳ್ಕೊಂಡು ರೆಡಿಯಾಗಿ ಇವರು ದೇವ್ರ ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ಮೇಡಮ್ ಅವರು ನಾನು ಸಾಯಂಕಾಲ ತಪ್ಪಿಸ್ತೇನೆ. ನಾನು ಸಾಯಂಕಾಲ ಇಟ್ಟಿದ್ದೆ ಫಂಕ್ಷನ್. ಫ್ರೆಂಡ್ಸ್ ನಾನೆಲ್ಲ ಕೆಲಸ ಮುಗಿಸಿ ಟೀ ಎಲ್ಲ ಕುಡಿದು ಆದಮೇಲೆ ಮತ್ತೆ ಈಗ ಇನ್ನೊಂದು ಸಲ ರೆಡಿ ಆದೆ. ಅಂದರೆ ಮಾರ್ಟಿಗೆ ಹೋಗಬೇಕು ಅಂತ, ವಿಶಾಲ್ ಮಾರ್ಟಿಗೆ ಹೋಗಬೇಕು ಅಂತ ಹೇಳಿದ್ನೆಲ್ಲ ರೆಡಿ ಆಗಿದ್ದೀನಿ. ನಮ್ಮ ಮನೆಯವರೇ ಇನ್ನೂ ರೆಡಿ ಆಗಿಲ್ಲ, ವಾಶ್ರೂಮ್ಗೆ ಹೋಗೋರು. ಈಗ ನಾನು ರೆಡಿ ಆದಮೇಲೆ ಹೋಗೋರೆ. ಇವರು ರೆಡಿಯಾಗಿ ಇಲ್ಲಿ ಫೋನ್ ನೋಡ್ತಾ ಕುಂತವೆ. ಟೈಮ್ ಬಂದು 5:15 ಆಯಿತು ಈಗ. ನೋಡಿ 5:15 ಯಾಕೆ 5:45 ಆಯಿತು. ಅದೊಂದು 10 ಮಿನಿಟ್ಸ್ ಮುಂದೆ ಇಟ್ಕೊಂಡಿದ್ದೀವಿ. 10 ನಿಮಿಷ ಮುಂದೆ ಇರ್ಬೇಕು ಟೈಮ್ ಅಂದ್ರೇ ನಮಗೆ ಸರಿ. ಬರ್ತೀರಾ ಇಲ್ವಾ ನೀವು? ಬರ್ರಿ ಮತ್ತೆ. ಹಂಗೊಟ್ಟು ಮುಖಕ್ಕೆ ಏನಾರ ಹಚ್ಚೋದಕ್ಕೆ ಖರ್ಚು ಬಿಟ್ಕೊಂಡು ನಡಿ. ಜೇಬಲ್ಲಿ ಇಟ್ಟು ಫೋನ್ ಇಡು. ಯಾರ್ದು ಫೋನು? ನಾನು ನೋಡಿದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗ್ತೀನಿ ಫ್ರೆಂಡ್ಸ್. ಇವರು ಏನು ಫ್ರೀ ಇದ್ದವರು ರೆಡಿ ಆಗಲ್ಲ ನೋಡಿ. ಟೈಮ್ ವೇಸ್ಟ್ ಮಾಡ್ತಾರೆ. ಟೈಮ್ ವೇಸ್ಟ್. ಮಗು ಏನು ಮಲಗಿಸ್ಬಿಟ್ಟು ರೆಡಿ ಮಾಡಕ್ಕೆ ನಿನ್ನ? ಚಿಕ್ಕ ಮಗುನ? ಇದಿನ್ನೂ ಚಿಕ್ಕ ಮಗು ಆಗೈತೆ ನೋಡ್ರಿ. ಇದು ಚಿಕ್ಕ ಮಗು ಥರನೇ ಟ್ರೀಟ್ ಮಾಡ್ತೀವಿ ನಾವು ಅದನ್ನು. ಇನ್ನು ಸಣ್ಣ ಮಗು ಅದು ನಮಗಿನ್ನ. ನಿಮ್ಮ ಅಕ್ಕ ರೆಡಿ. ಡೈಪರ್ ಹಾಕ್ಲಿ ನಾವು? ಹಾಂ ಡೈಪರ್ ಹಾಕ್ಲಾ?
ಬರ್ರಿ ಟೈಮಲ್ಲಿ. ರೆಡಿ ಬಾ ಬಾ ರೆಡಿನೇ ಇದ್ದೀನಿ ಯಾವಾಗ ಇರ್ಬೋದು. ಯಾವಾಗ ರೆಡಿ ಇದ್ದೀರಿ? ಈಗ ಹೋಗಿ ಬರ್ಲಿಲ್ವಾ? 4 ಗಂಟೆಯಿಂದನೇ ಹೇಳ್ತಾನೆ. ಬಂದಿರೋದೇ 5 ಗಂಟೆ. ನೋಡಿ ನೋಡಿರಿ ತಾಯ್ತಾ ಎಲ್ಲ ಹೋಗೈತೆ ಇದೆಯಲ್ಲ ನಿನ್ನ ಹತ್ರ. ಸಾಕ ತಗೊಂಡ್ರಿ ಕಿರಾಣಿ ಐಟಮ್ಗೆ ಫೋನ್ಪೇ ಫೋನ್ಪೇ ಇಲ್ವಾ? ಫೋನ್ಪೇ ನಮ್ದ್ರಲ್ಲಿಲ್ಲ. ನಂದೈತಲ್ಲ ತಗೊಳ್ಳೋಣ. ಹ್ಞೂ ನಾನು ಡ್ರಾಯರಲ್ಲಿ ಒಂದು ಪರ್ಸ್ ಐತೆ. ನೋಡ್ರಿ ಫೋನ್ ಫೋನ್ಪೇ ನಿಂದ ಐತೇನಪ್ಪ? ಎಲ್ಲಿದೆ ತೋರಿಸು. ಫೋನ್ ತೋರಿಸು ನೀನು ಫಸ್ಟ್. ನಾನು ಫೋನ್ಪೇ ಆಮೇಲೆ ನೋಡು. ಫೋನ್ಪೇನಾ? ಫೋನು ನಿಮ್ಮ ಅಪ್ಪಂದ್ರಲ್ಲಿ ಅಲ್ಲವಾ? ನನ್ನ ಪರ್ಸ್ ತೊಗೊಂಬಾಗ ಕೊಡ್ರಿ. ಚೆನ್ನಾಗಿ ತುಂಬ ಬಸ್ 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 ಬಾ ಬಸ್ 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 ಬರ್ರಿ ಹೋಗೋಣ. ಇಲ್ಲೇ 6 ಗಂಟೆಗೆ ಮಾಡಿತ್ರಿ. ನೀವು ಹೋಗ್ತೀರಂತೆ ನಾನು ಪ್ರತಿ ಸಂಡೇ ಬೇಗ ಬರ್ತಾ ಇದ್ದೀನಿ. ಪಪ್ಪ ನೀರೇನು ಬೇಡ. ಒಂದು ಬಿಸಿನೀರು ಸ್ವಲ್ಪ ಕುಡಿದ್ಬಿಡಿ. ಇಷ್ಟ ಐತಿ ಕುಡಿ. ಬೇಡ. ನೀರೇನಕ್ಕೆ ಅದು ಅವನಿಗೆ ಕುಡಿ ಕೇಳಿದ್ರೆ ಅಂತ ಕುಡಿ. ಇವಾಗ ಇಲ್ಲೇ ಒಂದು ಸ್ವಲ್ಪ ನೀರು ಕುಡಿ. ನಾನು ನಿಂತ್ಕೊಂತೀನಿ. ಎಲ್ಲಾರು ನಿಂತ್ಕೋಬಾ. ನನ್ನ ತಲೆ ಮೇಲೆ ಹತ್ತಿ. ಹೋಗ್ಬಿಡು. ಪಪ್ಪ ಇಲ್ಲಿ ತಿರ್ಗ್ಸ್. ಚಿನ್ನೆ ಎಷ್ಟು ಭಾಳ ಒಂದು ಕೈ ಎತ್ತಕ್ಕಾಗಲ್ಲ. ಅದನ್ನೇ ಹೇಳ್ತಾ ಇರೋದು ನಾನು ಎಲ್ಲ. ಇಂಥದೈತೆ ಅಂಥದೈತೆ ಹ್ಞೂ ಸೇಮ್ ಟು ಸೇಮ್.
ಇಲ್ಲಿ ನೋಡ್ರಿ ಇದು ಎಷ್ಟು ಚೆನ್ನಾಗೈತೆ. ಆಗುತ್ತಲ್ಲ, ಎಷ್ಟು ಚೆನ್ನಾಗಾಗುತ್ತೆ ನೋಡು. ಇರ್ಲಲ್ಲ, ಇರ್ಲಿ ತೋರಿ ಅದೊಂದು ಇರಲಿ. ಫ್ರೆಂಡ್ಸ್, ಮಾರ್ಟಲ್ಲಿ ಎಲ್ಲ ನೋಡಿಕೊಂಡು ಏನು ಬೇಕದು ತೊಗೊಂಡು ನಾವೀಗ ಕಿರಾಣಿ ಸಾಮಾನು ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಅಂದರೆ ಮಂತ್ಲಿ ಗ್ರೋಸರೀಸ್ ತೊಗೋತೀವಲ್ಲ ನಾವು, ಅದು ತೊಗೊಳ್ಳೋಣ ಅಂತ ಬಂದ್ವಿ. ನಮ್ಮ ಮನೆಯವರು ಸಂಡೇನೇ ಫ್ರೀ ಇರೋದು, ಹಾಗಾಗಿ ಅವತ್ತೇ ನಾವು ಏನೇ ಕೆಲಸ ಇದ್ದರೂ ಮಾಡ್ಕೊಳ್ಳೋದು. ಮಾರ್ಟಲ್ಲಿ ಫುಲ್ ರಶ್ ಇತ್ತು, ಮತ್ತು ಹಾಗೆ ಧೂಳು ಬೇರೆ ಇತ್ತು. ಸಖತ್ ನಮಗೆ ಗಂಟ್ಲು ಒಂಥರ ಒಣಗ್ದಂಗೆ ಆಯಿತು. ಇಲ್ಲಿ ಫಸ್ಟ್ ನಾವು ಇದು ಜೈ ಜವಾನ್ ಮಾರ್ಟು, ಅಂದರೆ ಗ್ರೋಸರೀಸ್ ಎಲ್ಲ ಸಿಗುತ್ತೆ. ಅಲ್ಲಿ ಬಂದ ತಕ್ಷಣ ಫಸ್ಟ್ ನಾವು ಒಂದು ವಾಟರ್ ಬಾಟ್ಲು ತೊಗೊಂಡು ಎಲ್ಲರೂ ನೀರು ಕುಡಿದ್ವಿ. ನೀರು ಕುಡಿದ್ಬಿಟ್ಟು ಮನೆಗೆ ಬೇಕಾಗಿರೋವಂಥ ರೇಷನ್ನ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ಆವತ್ತು ನಮ್ಮ ಮನೆಯವ್ರು ಸ್ವಲ್ಪ ಬೇಗ ಬಂದಿರ್ತಾರೆ, ಹಾಗಾಗಿ ನಾವು ಅವರನ್ನೇ ಕರ್ಕೊಂಡು ಎಲ್ಲ ಕಡೆ ಹೋಗ್ತೀವಿ. ನಾವು ಮಂತ್ಲಿ ಇಲ್ಲೇ ತೊಗೊಳ್ಳೋದು ರೇಷನ್ನು, ನಾವು ಪದೇ ಪದೇ ತೊಗೊಳ್ಳಲ್ಲ. ಯೂಶಲ್ ಗೊತ್ತಿರುತ್ತೆ ರೆಗ್ಯುಲರ್ ನೋಡೋರಿಗೆ, ಒಂದು ತಿಂಗಳದ ರೇಷನ್ನ ಒಂದೇ ಸಲಿನೇ ತೊಗೊಳ್ಳೋದು. ಹಾಗಾಗಿ ಇವಾಗ ರೇಷನ್ ತೊಗೊಳ್ಳೋಣ ಅಂಥೇಳಿ ಬಂದಿದ್ದೀವಿ. ಬೇಡವಾ? ಎಷ್ಟು ತೊಗೊಳ್ರಿ? ಮುಂಚೆ ಅದನ್ನು ತೊಗೊಂಬಾರ್ದು, ಎಣ್ಣೀರು ಆಮೇಲೆ ಫೋನ್ ಹೋಗ್ತು. ಅಲ್ಲೇ ಇಟ್ಕೊರಿ ಬಾಟಲ್ ಹತ್ರ. ಬಿಳಿ ತರಿಸಿ. ದೊಡ್ಡದು ತೊಗೊಂಡ್ಬಿಡಿ, ಬೇಡ ಸಣ್ಣ ಎರಡು ಕೊಡು, ಸಣ್ಣ ಓಪನ್ ಮಾಡಿ. ಶೀಟ್ ಅದ್ರೊಳಗೆ ನೀರು ಬಾಟ್ಲಿ ಪೇಪರ್. ಫ್ರೆಂಡ್ಸ್, ನಾವು ಇವಾಗ ಮನೆಗೆ ಬಂದ್ವಿ. ಟೈಮ್ ಬಂದು 9 ಗಂಟೆ ಆಯಿತು. ಮಾರ್ಟಿಗೆ ಹೋಗಿ ಅಲ್ಲಿಂದ ರೇಷನ್ ತರಕ್ಕೆ ಹೋಗಿ ಕಂಟಿನ್ಯೂಯಸ್ ಆಗಿ 2.5 ತಾಸು ನಿಂತ್ಕೊಂಡು ಓಡಾಡಿದ್ರೆ ಹಿಂಬಡ ನ್ಯೂಸಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ರೇಷನ್ ತರಬೇಕಿತ್ತಲ್ಲ, ರೇಷನ್ ತೊಗೊಂಡೆ ಮನೆಗೆ ಬಂದ್ವಿ. ಏನೇನು ತೊಗೊಂಡಿದ್ದೀವಿ ಅಂದರೆ, ನಮ್ಮ ವಸಿಷ್ಠವ್ರಿಗೊಂದು ಬಾಕ್ಸ್ ತೊಗೊಂಡೆ, ಲಂಚ್ ಬಾಕ್ಸ್. ಅವನಿಗೆ ಒಂದೇ ಬಾಕ್ಸಲ್ಲಿ 2 ಪಾರ್ಟ್ ಇರೋವಂಥದ್ದು ತೊಗೊಂಡಿದ್ದೀನಿ. ಅವನಿಗೆ ಡೈಲಿ ಫ್ರೂಟು ಅದೇನಾರು ಹಾಕಿದ್ರೆ, ಚಟ್ನಿ ಮತ್ತು ಪಲ್ಯ ಹಾಕಿದ್ರೆ 2 ಬಾಕ್ಸ್ ತೊಗೊಂಡೋಗ್ತಿದ್ದ. ಇದು ಈ ಥರ ಒಂದೇ ಬಾಕ್ಸ್ ಇದೆ. ಇದರಲ್ಲಿ ಒಂದರಲ್ಲೇ ಒಂದು ಸೈಡ್ ಚಟ್ನಿ ಪಲ್ಯ ಏನಾರು ಹಾಕ್ಬೋದು. ಹಾಗಾಗಿ ಇದನ್ನು ಒಂದು ತೊಗೊಂಡೆ. ಇದು ಆಫರ್ ಬಂದ್ಬಿಟ್ಟು 109 ರೂಪಾಯಿ. ಈ ಬಾಕ್ಸಿಗೆ 100 ರೂಪೀಸ್ ವರ್ತ್ ಅನ್ನಿಸ್ತು, ತೊಗೊಂಡೆ. ಇದು ಮಾರ್ಟಲ್ಲಿ ತೊಗೊಂಡಿದ್ದು 5 ರೂಪಾಯಿ ಹೋಳಿಗೆ ಶೀಟ್. ಇದು ನಾನು ಇಲ್ಲೇ ಕೆಳಗಡೆ ಕೂತ್ಕೊಂಡೆ, ತೋರಿಸ್ಬಿಡ್ತೀನಿ ಬೇಗ ಬೇಗ. ಇದು ಟೀ ಶರ್ಟ್, ನಮ್ಮ ವಸಿಷ್ಠವ್ರಿಗೆ ಫುಲ್ ಸ್ಲೀವ್ಸ್ ಟೀ ಶರ್ಟ್ ಗ್ರೀನ್ ಕಲರ್ದು. ಇದು ಬಂದ್ಬಿಟ್ಟು 89 ರೂಪೀಸ್, 89 ರೂಪಾಯಿ. ಮತ್ತು ನಾನೊಂದು ಡೈಲಿ ವೇರ್ಗೆ ಟೀ ಶರ್ಟ್ ತೊಗೊಂಡಿದ್ದೀನಿ. ಇದು ಬಂದು 150 ರೂಪೀಸು, 150 ರೂಪಾಯಿ.
ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸಖತ್ ದಪ್ಪ ಇದ್ದಾವೆ. ನಮ್ಮ ವಸಿಷ್ಠ ಅವ್ರಿಗೆ 199 ಒಂದು ಪ್ಯಾಂಟ್, ಡೈಲಿ ಸ್ಕೂಲಿಗೆ ಕಲರ್ ಡ್ರೆಸ್ ಅಲ್ವಾ, ಹಾಗಾಗಿ. ನಮ್ಮ ಮನೆಯವರಿಗೆ ಒಂದು ಟೀ ಶರ್ಟ್. ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಬಟ್ಟೆಗಳು. ಇದು 199, 200 ರುಪೀಸು ಅಲ್ಲಿಗೆ. ಇದು 200, ಇದು 200 ನಮ್ಮ ವಸಿಷ್ಠ ಅವ್ರ ಪ್ಯಾಂಟು. ಇದು 150, ಇದು 89 ಅನ್ನಲ್ವಾ, 89, ಅಲ್ಲಿಗೆ 90 ರುಪೀಸ್, 90 ರೂಪಾಯಿ. ಇದು ಅಷ್ಟೇ 99. ಒಂದು ಮ್ಯಾಟ್ ತೊಗೊಂಡೆ ನಾನು, ಮೇನ್ ಡೋರಿಗೆ ಹಾಕೋದಕ್ಕೆ ಮ್ಯಾಟ್ ಬೇಕಾಗಿತ್ತು, 99 ರುಪೀಸ್. ಇದು ಮ್ಯಾಟ್, ಡೋರ್ ಮ್ಯಾಟ್ ತುಂಬಾ ದೊಡ್ಡದಿದೆ, ನೋಡ್ತಿರ್ಬೋದು. 99 ರುಪೀಸ್ಗೆ ತೊಗೊಂಡಿರೋದು. ಇಷ್ಟು ನಾನು ಅಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ಸಖತ್ ರಶ್ ಇದೆ. ಅಷ್ಟೇನೆಲ್ಲ ಕಿತ್ತು ಹಾಕಿಬಿಟ್ಟಿದ್ದಾರೆ. ಬೇರೆ ದಿನ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅವರು. ಹಾಗಾಗಿ ಇದಿಷ್ಟನ್ನು ಇವತ್ತು ತೊಗೊಂಬಂದಿರೋದು. ನೋಡೋಣ ಮತ್ತೆ ಇನ್ನು ಯಾವತ್ತಾದರೂ ಫ್ರೀ ಇದ್ದಾಗ ವೀಕ್ ಡೇಸಲ್ಲಿ ಹೋದ್ರಾಯ್ತು ಅಂಥೇಳಿ ಬಂದಿರೋದು. ಮತ್ತು ಬರಬೇಕಾದ್ರೆ ರೇಷನ್ ಒಂದು ತೊಗೊಂಬಂದ್ಬಿಟ್ವಿ, ಮಂತ್ಲಿ ರೇಷನ್ ತರ್ತೀವಲ್ಲ ಅದೊಂದು. ಇದಿಷ್ಟು ಇವತ್ತಿನ ದಿನ ಹಿಂಗೆ ಹೋಯಿತು ಫ್ರೆಂಡ್ಸ್. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈಗ ಟೈಮ್ ಒಂದು 9 ಗಂಟೆ ಆಯಿತು. ಈಗ ನಾನೇನಾದರೂ ಊಟಕ್ಕೆ ಅಡುಗೆ ಮಾಡಬೇಕು, ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೋಗಲ್ಲ. ಇಲ್ಲಿಗೆ ಎಂಡ್ ಮಾಡಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲಗಬೇಕು. ಇನ್ನು ಪಾತ್ರೆ ತೊಳೆಯೋದು ಅದೆಲ್ಲ ಇದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.